Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 78 verse 52. Then he led his people out like a shepherd and guided them through the desert. ಕೀರ್ತನೆಗಳು 78:52 ವಚನ. ಆತನು ಕುರಿಗಳನ್ನೋ ಎಂಬಂತೆ ತನ್ನ ಜನವನ್ನು ಹೊರತಂದು ಅಡವಿಯಲ್ಲಿ ಅದನ್ನು ಪೋಷಿಸಿ ನಡೆಸಿದನು. ಹೌದು, ಇಲ್ಲಿ ಆತನು ಎಂದರೆ ದೇವರು ತನ್ನ ಜನರನ್ನು, ಕುರಿಗಳನ್ನು ಯಾವ ರೀತಿ ನಡೆಸಿಕೊಂಡು ಹೋಗ್ತಾರೋ ಆ ರೀತಿಯಲ್ಲಿ ಅವರನ್ನು ನಡೆಸಿದನು, ಅವರನ್ನು ಪೋಷಿಸಿದನು ಎಂಬುದಾಗಿ ಇವತ್ತು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರತಂದು ಅಡವಿಯಲ್ಲಿ 40 ವರ್ಷಗಳವರೆಗೆ ಅವರನ್ನು ಪೋಷಿಸಿ ನಡೆಸಿದರು. ಪ್ರಿಯರೇ, ಕುರುಬನು ಕುರಿ ಹಿಂಡನ್ನು ಹೇಗೋ ಹಾಗೆಯೇ ಮೋಶೆ ಆರೋನರ ಮುಖಾಂತರವಾಗಿ ದೇವರು ತನ್ನ ಪ್ರಜೆಯನ್ನು ಕರೆದೊಯ್ದರು. ಪ್ರಿಯರೇ, ಈ ಪ್ರಪಂಚದಲ್ಲಿ ನಾನಾ ಥರವಾದಂಥ ಮೃಗಗಳಿವೆ. ಆದಾಗ್ಯೂ ಅವುಗಳಲ್ಲಿ ಬೇರೆ ಯಾವುಗಳ ಬಗ್ಗೆಯೂ ಕರ್ತನು ತಿಳಿಸದೆ ಕುರಿಗಳ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ತನ್ನ ಜನರನ್ನು ಕುರಿಗಳನ್ನು ಎಂಬಂತೆ ಭಾವಿಸ್ತಾ ಇದ್ದಾರೆ. ಪೇತ್ರನನ್ನು ನೋಡಿ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಕುರಿಗಳನ್ನು ಮೇಯಿಸು ಎಂಬುದಾಗಿ. ಅಂದರೆ ಕುರಿಗಳು ಅಂದರೆ ಇಲ್ಲಿ ತನ್ನ ಜನರು, ನನ್ನ ಮಕ್ಕಳನ್ನು, ನನ್ನ ಜನರನ್ನು ನೀನು ಪೋಷಿಸಿ ನಡೆಸಬೇಕು ಎಂಬುದಾಗಿ ಇಲ್ಲಿ ದೇವರು ಪೇತ್ರನಿಗೆ ಹೇಳ್ತಾ ಇದ್ದಾರೆ. ಹೌದು, ನಮ್ಮ ಕರ್ತನು ಒಳ್ಳೆಯ ಕುರುಬನಾಗಿದ್ದಾನೆ. ನಾವಾದರೂ ಆತನು ಪಾಲಿಸುವ ಕುರಿಗಳಾಗಿದ್ದೇವೆ. ನಮ್ಮ ಯೇಸು ಸ್ವಾಮಿ ನಾನೇ ಒಳ್ಳೆಯ ಕುರುಬನು ಎಂಬುದಾಗಿ ಹೇಳಿದ್ದಾರೆ. ಯೋಹಾನ 10:11 ನಾವು ನೋಡ್ತೇವೆ, ಒಳ್ಳೆಯ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ ಎಂಬುದಾಗಿ. ಹೌದು, ಈ ವಾಕ್ಯದ ಮೇರೆಗೆ ನಮ್ಮ ಯೇಸು ಸ್ವಾಮಿ ತನ್ನ ಕುರಿಗಳಿಗೋಸ್ಕರ ಅಂದರೆ ತನ್ನ ಮಕ್ಕಳಿಗೋಸ್ಕರ ತನ್ನ ಪ್ರಾಣವನ್ನು ಅರ್ಪಿಸಿದ್ದಾನೆ. ಗೋಲ್ಗೊತ ಗುಡ್ಡದಲ್ಲಿ ನಮ್ಮ ಯೇಸು ಸ್ವಾಮಿ ನಮಗಾಗಿ ಪ್ರಾಣವನ್ನು ತ್ಯಜಿಸಿ ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿ ನಮ್ಮನ್ನು ಕೊಂಡುಕೊಂಡು ನಮ್ಮೆಲ್ಲರನ್ನ ಪಾಪದಿಂದ ಬಿಡುಗಡೆಗೊಳಿಸಿದ್ದಾರೆ. ಯೇಸು ಸ್ವಾಮಿ ಈ ಭೂಮಿಯಲ್ಲಿದ್ದಾಗ ಜನರ ಗುಂಪನ್ನು ನೋಡಿ ಇವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂಬುದಾಗಿ ಅವರ ಮೇಲೆ ಕನಿಕರ ಪಟ್ಟನು ಎಂಬುದಾಗಿ ಮತ್ತಾಯ 9:36 ನಾವು ನೋಡ್ತೇವೆ. ಹೌದು, ನಮ್ಮ ಯೇಸು ಸ್ವಾಮಿ ಆ ಜನರ ಮೇಲೆ ಕನಿಕರ ಪಟ್ಟು ಅವರ ರೋಗಗಳನ್ನು ಗುಣಪಡಿಸಿದರು, ಅವರ ವ್ಯಾಧಿಗಳನ್ನು ಗುಣಪಡಿಸಿದರು. ದೆವ್ವಗಳ ಬಂಧನದಿಂದ ಕಟ್ಟಲ್ಪಟ್ಟವರಿಗೆ ಆ ಕಟ್ಟುಗಳಿಂದ ಬಿಡುಗಡೆಗೊಳಿಸಿದರು. ಪ್ರಿಯರೇ, ಹೌದು, ಇನ್ನು ಮೇಲೆ ನೀವು ಅಲೆದಾಡುವ ಕುರಿಗಳ ಹಾಗೆ ಇರಬೇಕಾಗಿಲ್ಲ. ನೀವು ಕ್ರಿಸ್ತನ ಬಳಿಗೆ ಬನ್ನಿರಿ. ನೀವು ದಾರಿ ತಪ್ಪಿ ತೊಳಲಾಡುವ ಕುರಿಗಳಂತೆ ಇರಬೇಡಿರಿ. ಈಗಲೇ ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳಿರಿ. 1 ಪೇತ್ರ 2:25 ಈ ರೀತಿ ಹೇಳ್ತದೆ, ನಮ್ಮ ಯೇಸು ಸ್ವಾಮಿ ತನ್ನ ಕಡೆಗೆ ತಿರುಗಿಕೊಳ್ಳುವ ಆತ್ಮಗಳನ್ನು ಕಾಯುವ ಕುರುಬನಾಗಿದ್ದಾನೆ, ಅಧ್ಯಕ್ಷನಾಗಿದ್ದಾನೆ ಎಂಬುದಾಗಿ. ಆದುದರಿಂದ ಆತನ ಬಳಿಗೆ ಇವತ್ತೇ ನೀವು ಬನ್ನಿರಿ. ಕ್ರಿಸ್ತನು ನಿಮ್ಮನ್ನು ಕಾಯುವನು. ಹಸಿರು ಹುಲ್ಲುಗಾವಲುಗಳಲ್ಲಿ ನಿಮ್ಮನ್ನು ತಂಗಿಸಿ ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ಹಿಂದೆ ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳಿರಿ. ಆತನು ನಿಮ್ಮನ್ನು ಪೋಷಿಸಿ ನಡೆಸುವನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ನೀವು ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತೀರಿ ದೇವ, ಅದಕ್ಕಾಗಿ ಸ್ತೋತ್ರಪ್ಪ. ಕುರಿಗಳನ್ನೋ ಎಂಬಂತೆ ನೀವು ನಮ್ಮನ್ನು ಪೋಷಿಸಿ ನಡೆಸುತ್ತೀರಿ ತಂದೆಯೇ. ಆದುದರಿಂದ ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಹೊರತಂದು ಕುರುಬನು ಕುರಿ ಹಿಂಡನ್ನು ಯಾವ ರೀತಿಯಲ್ಲಿ ಕಾಯ್ತಾನೋ ಹಾಗೆ ಮೋಶೆ ಆರೋನರ ಮುಖಾಂತರವಾಗಿ ನೀನವರನ್ನು ಕಾಯ್ದು ನಡೆಸಿದ್ದೇವ. ಆದುದರಿಂದ ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಅವರೆಲ್ಲರನ್ನ ಪ್ರೀತಿಸು, ಅವರೆಲ್ಲರನ್ನ ಪೋಷಿಸಿ, ಅವರಿಗೆ ಬೇಕಾದದನ್ನು ಕೊಟ್ಟು ನಡೆಸು. ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ಆಶೀರ್ವಾದ ಮಾಡು ಕರ್ತನೆ. ಅನೇಕ ಯೌವನಸ್ಥ ಮಕ್ಕಳಿಗೆ ವಿವಾಹವಾಗಬೇಕಾಗಿದೆ ದೇವ, ನೀನವರನ್ನು ಕರುಣಿಸು ಕರ್ತನೆ. ನೀನವರಿಗೆ ಉತ್ತಮವಾದ ಜೀವನ ಸಂಗಾತಿಯನ್ನು ಒದಗಿಸಿಕೊಡು ಕರ್ತನೆ. ಅನೇಕರು ಉದ್ಯೋಗವಿಲ್ಲದೆ ತೊಳಲಿ ಬಳಲಿ ಹೋಗ್ತಾ ಇದ್ದಾರೆ ದೇವ. ಅಂಥ ಯೌವನಸ್ಥ ಮಕ್ಕಳಿಗಾಗಿ ವಿಶೇಷವಾಗಿ ನಿನ್ನ ಪಾದದಲ್ಲಿ ಬರುತ್ತೇನಪ್ಪ. ಅವರನ್ನು ಕರುಣಿಸು, ಅವರಿಗೆ ಕಾಪಾಡು, ಅವರಿಗೆ ಉತ್ತಮವಾದ ಉದ್ಯೋಗವನ್ನು ಕೊಟ್ಟು ದಯಪಾಲಿಸಬೇಕಾಗಿ ಈ ಎಲ್ಲ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.